ಜಾಲಹಳ್ಳಿಯ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದಂದು ಹಮ್ಮಿಕೊಂಡಿದ್ದ ಕೇಂದ್ರೀಯ ವಿದ್ಯಾಲಯದ 62ನೇ ಸಂಸ್ಥಾಪನಾ ದಿನಾಚರಣಾ ಕಾರ್ಯಕ್ರಮವನ್ನು ಅಜೀಂ ಪ್ರೇಮ್ಜಿ ಪ್ರತಿಷ್ಠಾನದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನುರಾಗ್ ಬೆಹ್ರಾ ಉದ್ಘಾಟಿಸಿದರು. ಈ ವೇಳೆ ಗ್ರೂಪ್ ಕ್ಯಾಪ್ಟನ್ ಎಸ್ಕೆ ವೈಕೋಡನ್, ಕೇಂದ್ರೀಯ ವಿದ್ಯಾಲಯ ಪ್ರಾದೇಶಿಕ ಕಚೇರಿ ಬೆಂಗಳೂರು ವಿಭಾಗದ ಉಪ ಆಯುಕ್ತರಾದ ಧರ್ಮೇಂದ್ರ ಪಟ್ಲೆ, ಸಹಾಯಕ ಆಯುಕ್ತರಾದ ಆರ್ ಪ್ರಮೋದ್, ಹೇಮಾ ಕೆ, ಪ್ರಾಂಶುಪಾಲರಾದ ರವೀಂದ್ರ ದೇವಾಡಿಗ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ವೇಳೆ ಹಲವು ಶಿಕ್ಷಕರನ್ನು ಸನ್ಮಾನಿಸಲಾಯಿತು. हिंदी भाषा को प्रचलित कर रही किया जाता है। श्रीमती जी है कि बच्चों को टोटल सर्वश्रेष्ठ लिफ्टर का खिताब, पानी की लहरों पर अपना नाम सूक्ष्म ಈ ಸಂದರ್ಭದಲ್ಲಿ ಧರ್ಮೇಂದ್ರ ಪಟ್ಲೆ 1963ರಲ್ಲಿ 20 ಕೇಂದ್ರೀಯ ವಿದ್ಯಾಲಯಗಳು ಆರಂಭವಾಗಿದ್ದವು. ಇವುಗಳಲ್ಲಿ ಒಂದು ಶಾಲೆ ಬೆಂಗಳೂರಿನಲ್ಲಿ ಪ್ರಾರಂಭವಾಗಿತ್ತು. ಗುಣಮಟ್ಟದ ಶಿಕ್ಷಣದಿಂದ ಕರ್ನಾಟಕದಲ್ಲಿ 85ಕ್ಕೂ ಹೆಚ್ಚು ಕೇಂದ್ರೀಯ ವಿದ್ಯಾಲಯಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದರು. And one more thing I would like to mention for our children, our staff members, our KVS, that we are having, although we are having 53 KVs in Bangalore region covering entire Karnataka, ದೂರದರ್ಶನದೊಂದಿಗೆ ಅನುರಾಗ ಬೆಹ್ರಾ, ಕೇಂದ್ರೀಯ ವಿದ್ಯಾಲಯ ದೇಶದಲ್ಲಿ ಉತ್ತಮವಾದ ಮಾನವ ಸಂಪನ್ಮೂಲ ಹೊಂದಿದೆ. ಕೇಂದ್ರೀಯ ಪಠ್ಯದ ಮೂಲಕ ಮಕ್ಕಳಿಗೆ ತರಗತಿಯ ಒಳಗೆ ಮತ್ತು ಹೊರಗೆ ಹಲವು ರೀತಿಯ ಚಟುವಟಿಕೆಗಳ ಮೂಲಕ ಶಿಕ್ಷಣ ನೀಡಲಾಗುತ್ತಿದೆ ಎಂದು ತಿಳಿಸಿದರು. The kind of schools that provide holistic education. So inside the classroom, you have really good education, you have good teachers, you develop conceptual understanding, the ability to think, the ability to learn. But that's not it. It's also beyond the classroom. The culture of the school, the activities that you do, the way relationships are nurtured. So that's what really leads to this holistic development of the child, which really is the aim of the National Education Policy. ಈ ಮಧ್ಯೆ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಪ್ರದರ್ಶಿಸುವ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು.